ನಮಸ್ಕಾರ ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ, ಈ ದಿನ ಏಕಾದಶಿಯಲ್ಲಿ ನಾವು ಏನನ್ನು ಮಾಡಬಾರ್ದು, ಯಾವ ರೀತಿಯ ಆಹಾರವನ್ನು ತಿನ್ನಬಾರ್ದು, ಅದಕ್ಕೆ ಏನಿದೆ ಕಥೆ ಅನ್ನುವಂಥದ್ದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ನಾವು ಏಕಾದಶಿಯನ್ನು ಆಚರಣೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕಾದಂಥ ಒಂದು ವಿಷಯ. ಪದ್ಮಪುರಾಣದ ಒಂದು 14ನೇ ಅಧ್ಯಾಯದಲ್ಲಿ ಬರುತ್ತೆ. ಈ ಒಂದು ಯೋಗ ಸಾಗರ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಈ ಏಕಾದಶಿ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಮ್ಮೆ ಜೈಮಿನಿ ಋಷಿ ವೇದವ್ಯಾಸರನ್ನು ಏಕಾದಶಿ ಯಾರಿಂದ ಯಾವಾಗ ಹುಟ್ಟಿದ್ಲು, ಅದರ ಆಚರಣೆ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿ ಕೇಳ್ತಾರೆ. ಆಗ ವೇದವ್ಯಾಸರು ಅದನ್ನು ತಿಳಿಸೋದಕ್ಕೆ ನಾರಾಯಣನೇ ತಕ್ಕಂಥವನು, ಅವನಲ್ಲದೆ ಇನ್ಯಾರೂ ಕೂಡ ತಿಳಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸೃಷ್ಟಿಯ ಸಮಯದಲ್ಲಿ ನಾರಾಯಣ ಚರಾಚರ ವಸ್ತುಗಳನ್ನು ಸೃಷ್ಟಿ ಮಾಡ್ತಾನೆ. ಪಾಪಿಷ್ಟರನ್ನು ಶಿಕ್ಷಿಸಲು ಪಾಪ ಪುರುಷನನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಈಗ ಇವನನ್ನು ಹತೋಟಿಯಲ್ಲಿಡೋದಕ್ಕೆ ಒಬ್ಬನನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಯಮರಾಜನನ್ನು ಸೃಷ್ಟಿ ಮಾಡ್ತಾನೆ. ಒಮ್ಮೆ ನಾರಾಯಣ ಯಮನನ್ನು ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾಗ ದಕ್ಷಿಣ ದಿಕ್ಕಲ್ಲಿ ಜೋರಾಗಿ ಅಳುವಂಥ ಶಬ್ದ ಕೇಳಿಸತ್ತಂತೆ ನಾರಾಯಣನಿಗೆ. ಇದು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಕೇಳಿದಾಗ ಯಮರಾಜನನ್ನು, ಆಗ ಯಮರಾಜರು ಹೇಳ್ತಾರಂತೆ, ಪಾಪ ಮಾಡಿದಂಥವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಆಗ ವಿಷ್ಣು ದೇವರು ಹೇಳ್ತಾರಂತೆ, ಇವರೆಲ್ಲರೂ ಕೂಡ ನನ್ನಿಂದ ಸೃಷ್ಟಿ ಮಾಡಲ್ಪಟ್ಟವರು, ಆದರೆ ಇಲ್ಲಿ ಕಷ್ಟಪಡ್ತಾ ಇದ್ದಾರಲ್ಲ ಅಂತ ಹೇಳಿ ನಾರಾಯಣರಿಗೆ ಬಹಳಷ್ಟು ಮರುಗ ಉಂಟಾಗತ್ತಂತೆ. ಆಗ ಇವರ ಕಷ್ಟಗಳನ್ನೆಲ್ಲ ದೂರ ಮಾಡಬೇಕು ಅಂತ ಹೇಳಿ ಏಕಾದಶಿ ದೇವತೆಯನ್ನು ಸೃಷ್ಟಿ ಮಾಡ್ತಾರಂತೆ. ಆಗ ಆ ನರಕದಲ್ಲಿರುವಂಥವರು ಏಕಾದಶಿಯನ್ನು ಆಚರಣೆ ಮಾಡಿ ಮುಕ್ತಿಯನ್ನು ಪಡಿತಾರಂತೆ. ಆಗ ಪಾಪ ಪುರುಷ ಎಲ್ಲರೂ ಕೂಡ ಮುಕ್ತಿಯನ್ನು ಪಡೆದುಬಿಟ್ರೆ ನನ್ನ ಗತಿ ಏನು ಅಂತ ಕೇಳಿದಾಗ, ನನ್ನನ್ನು ಈ ಒಂದು ಏಕಾದಶಿಯಿಂದ ರಕ್ಷಣೆ ಮಾಡು, ಯಾಕಂದರೆ ಎಲ್ಲರೂ ಕೂಡ ಏಕಾದಶಿಯನ್ನು ಆಚರಣೆ ಮಾಡಿಬಿಟ್ರೆ ನನಗೇನು ಕೆಲಸನೇ ಇರೋದಿಲ್ವಲ್ಲ, ನನಗೇನು ಕೆಲಸ ಇಲ್ಲದೆ ನಾನು ಹೆಂಗೆ ಬದುಕೋದು ಅಂತ ಹೇಳಿ ಕೇಳ್ತಾರಂತೆ. ಆಗ ಪಾಪ ಪುರುಷನಿಗೆ ನಾರಾಯಣನಲ್ಲಿ ಪಾಪ ಪುರುಷ ಕೇಳಿದಾಗ ನಾರಾಯಣರು ಹೇಳ್ತಾರಂತೆ ಪಾಪ ಪುರುಷನಿಗೆ, ನೀನೇನು ಮಾಡು ಅಂತ ಹೇಳಿದ್ರೆ ಏಕಾದಶಿ ದಿನ ಈ ಕಾಳುಗಳೆಲ್ಲ ಇರುತ್ತಲ್ವ, ಈಗ ದವಸ ಧಾನ್ಯಗಳೆಲ್ಲ ಇರುತ್ತಲ್ವ, ಅದರಲ್ಲಿ ನೀನು ಅಡಕಿ ಕೂತ್ಕೋ. ಆಗ ಆ ಏಕಾದಶಿ ದಿನ ಯಾರು ಈ ಕಾಳುಗಳನ್ನೆಲ್ಲ ಉಪಯೋಗಿಸ್ತಾರೆ, ಉಪವಾಸವನ್ನು ಮಾಡದೆ ಕಾಳುಗಳನ್ನು ಯಾರು ಉಪಯೋಗಿಸಿ ಅಡುಗೆಗಳನ್ನು ಮಾಡಿಕೊಂಡು ಊಟಗಳನ್ನು ಮಾಡ್ತಾರೆ ಅಂಥವ್ರಿಗೆ ನೀನು ಏನಂತಾರೆ ನರಕವನ್ನು ತೋರಿಸು ಅಂತ ಹೇಳಿ ಹೇಳ್ತಾರಂತೆ. ಅಂದರೆ ಶಿಕ್ಷೆಯನ್ನು ಕೊಡು, ಅವರಿಗೆ ಕಷ್ಟವನ್ನು ಕೊಡು ಅಂತ ಹೇಳ್ತಾರಂತೆ. ಈ ರೀತಿ ಏಕಾದಶಿ ಆಚರಣೆ ಮಾಡದೇ ಇದ್ದರೆ ಪಾಪ ಮಾಡಿದಂತೆ ಆಗತ್ತೆ ಅಂತ ಹೇಳ್ತಾರಂತೆ. ಆಗ ಏನು ಹೇಳ್ತಾರೆ, ಈ ಒಂದು ಏಕಾದಶಿ ದಿನ ಕಾಳುಗಳನ್ನು ತಿನ್ನಬಾರ್ದು ಅನ್ನುವಂಥ ಒಂದು ಸಂದೇಶವನ್ನು ಈ ಒಂದು ಕತೆ ಹೇಳುತ್ತೆ ಅಂತ. ಯಾಕಂದರೆ ಈಗ ಏಕಾದಶಿಯಲ್ಲಿ ನಾವು ನಿರ್ಜಲವಾಗಿ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತೀವಿ. ಆದರೂ ಕೂಡ ಕೆಲವೊಂದಷ್ಟು ಜನಕ್ಕೆ ಆಗೋದಿಲ್ಲ, ಫಲಾಹಾರ ಮತ್ತೊಂದನ್ನು ಸೇವನೆ ಮಾಡ್ತಾರೆ. ಆ ರೀತಿ ಫಲಾಹಾರವನ್ನು ಸೇವನೆ ಮಾಡೋದ್ರಲ್ಲೂ ಕೂಡ ಯಾವುದೇ ಕಾಳುಗಳನ್ನು ನಾವು ಆ ದಿನ ಬಳಸಬಾರ್ದು. ಕಾಳುಗಳಲ್ಲಿ ಪಾಪ ಪುರುಷ ಇರ್ತಾನೆ. ಆ ಕಾಳುಗಳನ್ನು ತಿನ್ನೋದ್ರಿಂದ ನಾವು ಖಂಡಿತವಾಗ್ಲೂ ಪಾಪಕ್ಕೆ ಗುರಿಯಾಗ್ತೀವಿ. ಬಹು ಬ್ರಾಹ್ಮಣರನ್ನು ಕೊಂದಂತಹ ಪಾಪ ನಮಗೆ ಬರುತ್ತೆ, ಒಂದು ತುತ್ತು ಆಹಾರವನ್ನು ಕಾಳಿಂದ ಮಾಡಿದಂಥ ಆಹಾರ ಪದಾರ್ಥಗಳನ್ನು ಆ ದಿನ ತಿನ್ನೋದ್ರಿಂದ ಅಂತ ಹೇಳಿ ಒಂದು ಪ್ರತೀತಿ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಬೇಕು. ಕೇವಲ ನಾವು ಮಾತ್ರ ಅಂತ ಅಲ್ಲ, ಪ್ರತಿಯೊಬ್ಬರೂ ಕೂಡ ಈ ಭೂಮಿ ಮೇಲೆ ಹುಟ್ಟಿರುವಂಥ ಪ್ರತಿಯೊಂದು ಜೀವಿಯೂ ಕೂಡ ಏಕಾದಶಿಯನ್ನು ಆಚರಣೆ ಮಾಡಬೇಕು. ಮಾನವನು ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ. ಇನ್ನು ಸ್ಕಂದ ಪುರಾಣದಲ್ಲಿ ಈ ಏಕಾದಶಿ ದಿವಸ ಕಾಳುಗಳನ್ನು ಮತ್ತು ಯಾವುದೇ ರೀತಿಯ ಆಹಾರವನ್ನು, ಅನ್ನದಿಂದ ಮಾಡಿದಂಥ ಆಹಾರಗಳನ್ನು ತಿನ್ನಬಾರ್ದು ಅಂತ ಕೂಡ ಹೇಳಲಾಗತ್ತೆ. ಇನ್ನು ಬ್ರಹ್ಮವೈವರ್ತ ಪುರಾಣದಲ್ಲೂ ಕೂಡ ಇದನ್ನೇ ಹೇಳ್ತಾರೆ. ಏಕಾದಶಿ ದಿನ ಕಾಳುಗಳಿಂದ ಮಾಡಿದಂಥ ಆಹಾರವನ್ನು ತಿನ್ನದೆ ಕೇವಲ ಹಾಲು ಹಣ್ಣನ್ನು ಮಾತ್ರ ಬಳಸಬೇಕು ಅಂತ ಹೇಳಲಾಗತ್ತೆ. ಇನ್ನು ಮತ್ತೊಂದು ಕಡೆ ಒಂದು ಪುರಾಣ ಅಥವಾ ಕಥೆ ಅನ್ನೋದಿದೆ. ಅದು ಮುರ ಎನ್ನುವಂಥ ಒಬ್ಬ ರಾಕ್ಷಸ ದೇವತೆಗಳಿಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಆಗ ದೇವತೆಗಳು ವಿಷ್ಣುವಿಗೆ ಮುರ ರಾಕ್ಷಸನು ಕೊಡ್ತಾ ಇರುವಂಥ ತೊಂದರೆಯನ್ನು ತಿಳಿಸಿ ವಿಷ್ಣುವಿನ ಸಹಾಯವನ್ನು ಬೇಡ್ತಾನೆ. ಆಗ ಶ್ರೀ ವಿಷ್ಣು ದೇವತೆಗಳಿಗೆ, ನೀವೆಲ್ಲರೂ ಕೂಡ ಒಟ್ಟಾಗಿ ರಾಕ್ಷಸನ ಸಂಗಡ ಯುದ್ಧವನ್ನು ಮಾಡಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ದೇವತೆಗಳು ಒಟ್ಟಾಗಿ ವಿಷ್ಣುವಿನ ಸಹಾಯದೊಂದಿಗೆ ಮುರನೊಡನೆ ಯುದ್ಧವನ್ನು ಮಾಡ್ತಾನೆ. ಆದರೆ ಮುರ ದೇವತೆಗಳನ್ನು ಸೋಲಿಸಿ ವಿಷ್ಣುವಿನೊಡನೆ 1000 ವರ್ಷ ಘೋರ ಯುದ್ಧವನ್ನು ಮಾಡ್ತಾನೆ. ಈ ಘೋರ ಯುದ್ಧದ ಪರಿಣಾಮವಾಗಿ ವಿಷ್ಣುವಿಗೆ ಆಯಾಸವಾಗತ್ತೆ. ಆಗ
ಶ್ರೀ ಮಹಾವಿಷ್ಣು ವಿಶ್ರಾಂತಿಗೋಸ್ಕರವಾಗಿ ಹಿಮಾಲಯ ಪರ್ವತದ ಬದರಿಕಾಶ್ರಮದಲ್ಲಿರುವಂತಹ ಹಿಮವತಿ ಹೆಸರಿನ ಒಂದು ಗುಹೆಯಲ್ಲಿ ಮಲ್ಕೊಳ್ತಾರೆ. ಇದನ್ನು ತಿಳಿದಂತಹ ಮುರ ಅಲ್ಲಿಗೂ ಕೂಡ ಬರ್ತಾನೆ. ಮಹಾವಿಷ್ಣು ಮಲಗಿರೋದನ್ನು ನೋಡಿ ವಿಷ್ಣುವನ್ನು ಕೊಲ್ಲೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾನೆ. ಆಗ ಶ್ರೀ ಮಹಾವಿಷ್ಣುವಿನ ದೇಹದಿಂದ ಒಂದು ಹೆಣ್ಣು ಶಕ್ತಿ ಹೊರಗಡೆ ಬರುತ್ತೆ. ಆ ಶಕ್ತಿಯ ರೂಪ ಏನು ಮಾಡುತ್ತೆ ಅಂದರೆ ಮುರನೊಡನೆ ಯುದ್ಧವನ್ನು ಮಾಡಿ ಮುರನನ್ನು ಸೋಲಿಸುತ್ತೆ. ಶ್ರೀ ಮಹಾವಿಷ್ಣು ನಿದ್ದೆಯಿಂದ ಎದುರು ನಿಂತಿರುವಂಥ ಆ ಹೆಣ್ಣು ರೂಪ ಮುರನನ್ನು ಕೊಂದಿರುವಂಥದ್ದನ್ನು ನೋಡಿ ಬಹಳ ಸಂತೋಷ ಆಗುತ್ತೆ. ಆಗ ನೀನು ಬಹಳ ಉತ್ತಮವಾದ ಕೆಲಸವನ್ನು ಮಾಡಿದ್ಯಾ, ನನಗೆ ಬಹಳ ಸಂತೋಷ ಆಗಿದೆ, ನೀನು ಒಂದು ವರವನ್ನು ಕೇಳು ಅಂತ ಹೇಳಿ ಆ ಒಂದು ಹೆಣ್ಣು ಶಕ್ತಿಗೆ ಶ್ರೀ ಮಹಾವಿಷ್ಣು ಹೇಳುತ್ತಾರೆ. ಆಗ ಆ ಶಕ್ತಿ ಏನು ಹೇಳುತ್ತೆ ಅಂದರೆ, ಈ ಒಂದು ದಿನ ಯಾರು ಉಪವಾಸವನ್ನು ಮಾಡ್ತಾರೆ, ಈ ಒಂದು ಏಕಾದಶಿಯ ದಿನ ಯಾರು ಉಪವಾಸವನ್ನು ಮಾಡ್ತಾರೋ ಅವರ ಪಾಪಗಳನ್ನು ಮನ್ನಿಸಿ ಅವರಿಗೆ ಸದ್ಗತಿಯನ್ನು ಕೊಡಬೇಕು ಅಂತ ಹೇಳಿ ಬೇಡ್ಕೊಳ್ತಾಳೆ. ಆಗ ಶ್ರೀ ಮಹಾವಿಷ್ಣು ಸಂತೋಷದಿಂದ ಈ ರೀತಿಯಾಗಿ ಹೇಳ್ತಾರೆ, ನೀವು ಆವಿರ್ಭವಿಸಿದಂಥ ಈ ಪಕ್ಷದ 11ನೇ ದಿನ, ಆದ್ದರಿಂದ ನಿನಗೆ ಏಕಾದಶ್ಯಂ ಅಂತ ಹೇಳಿ ಹೆಸರನ್ನು ಇಡ್ತೀನಿ. ಇನ್ನು ಮುಂದೆ ಯಾರು ಪಕ್ಷದ 11ನೇ ದಿನ, ಅದು ಕೃಷ್ಣ ಪಕ್ಷ ಆಗಿರ್ಬೋದು ಶುಕ್ಲ ಪಕ್ಷ ಆಗಿರಬಹುದು, ಎರಡೂ ಪಕ್ಷದ 11ನೇ ದಿವಸ ಉಪವಾಸವನ್ನು ಮಾಡ್ತಾರೆ ಅವರ ಪಾಪಗಳನ್ನು ಮನ್ನಿಸಿ ಸದ್ಗತಿಯನ್ನು ಕರುಣಿಸ್ತೀನಿ ಅಂತ ಹೇಳಿ ಆ ಏಕಾದಶಿಗೆ ವಿಷ್ಣುದೇವರು ಮಾತನ್ನು ಕೊಡ್ತಾರೆ. ಹಾಗಾಗಿ ಏಕಾದಶಿಯ ದಿನ ಪ್ರತಿಯೊಬ್ಬರೂ ಕೂಡ ಉಪವಾಸವನ್ನು ಆಚರಣೆ ಮಾಡಬೇಕು. ಯಾಕಂದರೆ ಏಕಾದಶಿಯೇ ಸಾಕ್ಷಾತ್ ವಿಷ್ಣುದೇವರನ್ನು ಕೇಳ್ತಾರೆ, ಈ ದಿನ ಉಪವಾಸ ಮಾಡುವವರ ಪಾಪಗಳನ್ನು ಮನ್ನಿಸು ಅಂತ ಹೇಳಿ. ಹಾಗಾಗಿ ಮಹಾವಿಷ್ಣುವೇ ಸಾಕ್ಷಾತ್ ಏಕಾದಶಿಗೆ ಮಾತನ್ನು ಕೊಟ್ಟಿರೋದ್ರಿಂದ ಈ ದಿನ ಯಾರು ನಿರ್ಜಲವಾಗಿ ಏಕಾದಶಿ ಮಾಡ್ತಾರೆ ಅಥವಾ ಅವರಿಗೆ ಎಷ್ಟಾಗತ್ತೆ ಅಷ್ಟು ಏಕಾದಶಿಯನ್ನು ಮಾಡ್ತಾರೆ. ಕೆಲವೊಬ್ಬರಿಗೆ ಹೇಳೋಕ್ಕಾಗಲ್ಲ ಎಲ್ರಿಗೂ ಅದೇ ಥರನೇ ಮಾಡಿ ಅಂತ. ಯಾಕಂದರೆ ಇವಾಗಂತೂ ಕಲಿಯುಗ, ಎಲ್ಲರ ಆರೋಗ್ಯದಲ್ಲೂ ಕೂಡ ಒಂದಲ್ಲ ಒಂದು ತೊಂದರೆಗಳನ್ನು ಎದುರಿಸ್ತಾನೇ ಇದ್ದಾರೆ. ಹಾಗಾಗಿ ಆ ತೊಂದರೆಗಳಿಗೆ ತಕ್ಕಂತೆ ನೀವು ಈ ಒಂದು ಏಕಾದಶಿ ಆಚರಣೆಗಳನ್ನು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಪಾಪಕರ್ಮಗಳೆಲ್ಲವೂ ಕೂಡ ದೂರವಾಗುತ್ತೆ. ಯಾರಿಗೆ ನಿರ್ಜಲ ಏಕಾದಶಿ ಮಾಡೋಕ್ಕಾಗಲ್ಲ, ಕೇವಲ ಹಾಲು ಹಣ್ಣನ್ನು ತಗೊಳ್ಳೋಕ್ಕಾಗಲ್ಲ, ಅವರು ಈ ಸಬ್ಬಕ್ಕಿ ಉಪ್ಪಿಟ್ಟು ಆ ಥರದ್ದೆಲ್ಲ ಮಾಡ್ಕೊಳ್ಬಹುದು. ಸಬ್ಬಕ್ಕಿ ಕಿಚಡಿಯನ್ನು ಮಾಡ್ಕೊಂಡು ಊಟ ಮಾಡಬಹುದು. ಯಾವುದೇ ರೀತಿಯ ಕಾಳುಗಳನ್ನು ಬಳಸಿ ಆ ದಿನ ಏನೇ ಆದರೂ ಕೂಡ ಕಾಳುಗಳನ್ನು ಬಳಸಿ ಊಟವನ್ನು ಮಾಡಬಾರ್ದು. ನೀವು ಉಪವಾಸ ಮಾಡದೇ ಇದ್ರೂ ಪರವಾಗಿಲ್ಲ, ಆ ದಿನ ಕಾಳುಗಳಿಂದ ಅಡುಗೆಯನ್ನು ಮಾಡಿ ಭೋಜನವನ್ನು ಮಾಡಬಾರ್ದು, ಅನ್ನವನ್ನು ತಿನ್ನಬಾರ್ದು ಅಂತ ಹೇಳಿ. ಯಾಕಂದರೆ ಮಕ್ಕಳೆಲ್ಲ ಇದ್ದಾಗ ನಾವು ಅವ್ರಿಗೆ ಏನಾದರೂ ಕೊಡದೇ ಇರೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಆ ದಿನ ಯಾವುದೇ ಕಾರಣಕ್ಕೂ ಕಾಳುಗಳನ್ನಾಗಲಿ ಅಕ್ಕಿಯನ್ನಾಗಲಿ ಬಳಸಿ ಊಟವನ್ನು ಮಾಡಬಾರ್ದು, ಮಕ್ಕಳಿಗೂ ಕೂಡ ಮಾಡಿಸ್ಬಾರ್ದು. ಇದು ಒಂದು ಏಕಾದಶಿಯ ವಿಶೇಷವಾದಂಥ ಒಂದು ಕತೆ. ಯಾತಕ್ಕೋಸ್ಕರ ನಾವು ಏಕಾದಶಿಯನ್ನು ಮಾಡಬೇಕು, ಯಾವುದನ್ನು ತಿನ್ನಬಾರ್ದು ಅನ್ನುವಂಥದ್ದಕ್ಕೋಸ್ಕರವಾಗಿ ಒಂದು ಕತೆ. ನಮ್ಮ ಒಂದು ಗ್ರಂಥಗಳು ಎಲ್ಲವನ್ನ ಕೂಡ ನಮಗೆ ತಿಳಿಸಿ ಹೇಳ್ತವೆ, ಅದರಲ್ಲಿ ಇದು ಒಂದು. ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗಿ ಬರ್ತೀನಿ.